150 ಆಡಿಷನ್ ದಾಟ್ಬಿಟ್ಟಿದೆ ನಂದು. ನೀವು 150 ಆಡಿಷನ್ ಕೊಟ್ಟಿದ್ದೀರಾ? ಈಸಿಲಿ. ಅದು ಕಡಿಮೆ, ಅದು ಇನ್ನೂ ಜಾಸ್ತಿ ಆಗೋದು. ಕರಿಯೋರು ನನ್ನ ಓಕೆ. ಅಲ್ಲೋದ್ರೆ ಡೈಲಾಗ್ ಡೈಲಾಗ್ ಕೊಟ್ರೆ ಸರ್ ಒಂದ್ ಡೈಲಾಗ್ ಹೇಳ್ಬೋದಾ ಸರ್ ಅಂತ ಹೇಳೋದು. ಅವಕಾಶ ಏನೋ ಚೆನ್ನಾಗ್ ಸಿಕ್ತು, ಬೇಗ ಸಿಕ್ತು, ಆದ್ರೆ ಜನ ಮೆಚ್ಕೊಂಡಿರ್ತಾರ. ಅಲ್ಲು ಅರ್ಜುನ್, ಸೂರ್ಯ, ವಿಜಯ್, ಹಂಗಾರೆ ಅವ್ರದ್ದು ನೆಪೋ ಕಿಡ್ಸ್ ಅಲ್ವಾ ಅವ್ರುನು. ಲೋಯೆಸ್ಟ್ ಪೇಮೆಂಟ್ ಹೈಯೆಸ್ಟ್ ಪೇಮೆಂಟ್ ಕೇಳ್ಬೋದಾ? ಲ್ಯಾಕ್ ವರ್ಗೂ ತಗೊಂಡಿದೀನಿ. ಎಲ್ಲಾ ಕೆಲ್ಸ ಎಲ್ಲ ಮಾಡಿಸ್ಕೋತೀಯ, ಎಲ್ಲಾ ಇದ್ ಮಾಡ್ತೀಯ. ಒಬ್ಬ ಆರ್ಟಿಸ್ಟ್ ಪೇಮೆಂಟ್ ಇಸ್ಕೋಬೇಕಾದ್ರೆ ಇನ್ ಆಫೀಸ್ ಅಲ್ದು ಅನಿವಾರ್ಯತೆಗೆ ಅವನಿಗೆ ದುಡ್ಡಿಲ್ಲ ಅಂತಂದ್ರೆ ಅವ್ನೇನಿಗೆ ದುಡಿಬೇಕು? ಏನೋ ಒಂದು ಕುರಿ ಹಳ್ಳಕ್ ಬಿತ್ತು ಅಂತ ಎಲ್ಲಾ ಬಿದ್ಬಿಡ್ತವೆ ಅಂತಾರಲ್ಲ, ನಾನ್ ಆ ತರದ್ದೊಂದ್ ಮಾಡ್ಕೊಂಬಿಟ್ಟೆ ಅನ್ಸ್ಬಿಡ್ತು ನನಗೆ. ನಿಮ್ಗೇನು ಕಮ್ಮಿನ? ಎಲ್ಲರೂ ಹಿಂಗ್ ಹೇಳ್ತಾರೆ, ನಿಮ್ಗೇನ್ ಕಡಿಮೆನಾ ಅಂದೇ ನಾವು ಸಿಂಗಲ್ಸ್ ಆಗಿ ಉಳ್ಕೊಬಿಟ್ಟಿದೀವಿ. ಬನ್ನಿ, ನಾನಿವತ್ತು ಒಬ್ರು ಸ್ಪೆಷಲ್ ವ್ಯಕ್ತಿನ ಭೇಟಿ ಮಾಡಕ್ ಬಂದಿದ್ದೀನಿ. ಟ್ಯಾಲೆಂಟೆಡ್ ಆರ್ಟಿಸ್ಟ್, ಅದ್ಭುತವಾದಂತ ನಟ. ಸತ್ಯ ಸೀರಿಯಲ್ ನಲ್ಲಿ ನೀವು ಇವ್ರನ್ನ ಬಾಲನಾಗಿ, ಅಮರ ಮಧುರ ಪ್ರೇಮದಲ್ಲಿ ಅಮರ್ ಆಗಿ, ಇಂಟರ್ವಲ್ ಅಂತ ಸಿನಿಮಾ ಕೂಡ ಮಾಡಿದ್ರು. ರೀಸೆಂಟ್ ಆಗಿ ಭಾರ್ಗವಿ LLB ಅನ್ನೋ ಸೀರಿಯಲ್ ನಲ್ಲಿ ನೆಗೆಟಿವ್ ಶೇಡ್ ಅಲ್ಲಿ ಕೂಡ ಕಾಣಿಸ್ಕೊಂಡ್ರು. ಆಲ್ರೆಡಿ ಗೊತ್ತಾಗಿರುತ್ತೆ ಯಾರಂತ. ಹೌದು, ನಾನಿವತ್ತು ನಮ್ಮ ಶಶಿರಾಜ್ ಅಣ್ಣನ ಭೇಟಿ ಮಾಡಕ್ ಬಂದಿದ್ದೀನಿ. ಶಶಿರಾಜ್ ಅಣ್ಣನ ಭೇಟಿ ಮಾಡ್ಬೇಕು ಇವಾಗ, ಬಟ್ ಲೊಕೇಶನ್ ಇಲ್ಲಿಗೆ ಎಂಡ್ ಆಯ್ತು. ಎಲ್ಲಿದ್ದಾರೆ ಅಂದ್ರೆ ಅವ್ರ ಮನೆ ಯಾವ್ದು ಅಂತ ಕರೆಕ್ಟ್ ಆಗಿ ನನ್ಗೂ ಗೊತ್ತಿಲ್ಲ. ಕೇಳೋಣ, ಯಾರನಾರ ಕೇಳೋಣ. ಸರ್, ಇದು ಶಶಿರಾಜ್ ಅಣ್ಣ. ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋಲೆ. ಮನೆ ಹತ್ರ ಇರ್ತೀನಿ ಅಂದ್ಬಿಟ್ಟು ಇಲ್ಲಿದ್ದೀರಾ, ಲೊಕೇಶನ್ ಇಲ್ಲೇ ಎಂಡ್ ಆಯ್ತು. ನೀವ್ ಬರ್ತೀನಿ ಅಂದಿದ್ ಟೈಮ್ಗೂ ಇವಾಗ ಆಗಿರೋ ಟೈಮ್ ತುಂಬಾ ವ್ಯತ್ಯಾಸ. ಟ್ರಾಫಿಕ್ ಗೊತ್ತಲ್ಲ, ಬೆಂಗಳೂರು ಟ್ರಾಫಿಕ್. ಅದಕ್ಕೆ ನಾನು ರೆಡಿ ಆಗಿ AC ಹಾಕೊಂಡು ಕಾರ್ ಕೂತೀನಿ. ಆರಾಮಾಗಿ ಕೂತೀರಾ. ಓಡೋಣ, ಇವಾಗ ಸ್ಟಾರ್ಟ್ ಮಾಡೋಣ ಬ್ಲಾಗ್ ನ. ಬನ್ನಿ. ಮತ್ತೆ ಶಶಿ ಅಣ್ಣ, ಏನ್ ಸಮಾಚಾರ? ಹೇಳ್ಬೇಕು, ನೀವ್ ಕೇಳಕ್ ಬಂದಿರೋದು ಸಮಾಚಾರ. ಸೊ ಹೇಳೋಣ, ಜೀವನದ ಬಗ್ಗೆ ಹೇಳ, ಯಾವ್ದ್ರ ಬಗ್ಗೆ ಬೇಕು? ಹೌದು, ನಿಮ್ಮ ಬಾಲ್ಯದಿಂದ ಶುರು ಮಾಡೋಣ. ಬಾಲ್ಯದಿಂದ ಅಲ್ಲ, ನೀವು ಎಷ್ಟೇ ಸೀರಿಯಲ್ ಮಾಡಿ ಏನೇ ಮಾಡಿ, ಬಾಲ ಅನ್ನೋದು ಒಂದು ಟ್ರೇಡ್ ಮಾರ್ಕ್ ಕ್ರಿಯೇಟ್ ಆಗ್ಬಿಟ್ಟೈತೆ. 200%. ಅದು ಒಂಥರ ಹೆಂಗೆ ಅಂದ್ರೆ, ಸತ್ಯ ಸೀರಿಯಲ್ ಮುಗ್ದೆ 2 ವರ್ಷ ಆಯ್ತಾಗ್ಲೇ. ಹೌದು. ಸೊ 2 ವರ್ಷ ಆದ್ರೂ ಕೂಡ ಈಗ್ಲೂನು ಅದ್ರಿಂದಾನೇ ಗುರುತಿಸ್ತಾರೆ. ನಾನು ಆ ಪಾತ್ರ ನೋಡಿದ್ದೆ, ಮತ್ತೆ ಪಿನ್ ಟು ಪಿನ್ ಹೇಳ್ತಾರೆ. ಹೌದು, ಕೆಲವೊಬ್ರಂತೂ. ಬಾಲ ಆದ್ಮೇಲೆ ಆತರ ಕ್ಯಾರೆಕ್ಟರ್ ನಾವು ನೋಡಿಲ್ಲ ಗಂಟ ನಿಮ್ ಜರ್ನಿಲಿ. ಯಾವ್ದೇ ಆಕ್ಟರ್ ಆಗ್ಲಿ, ಒಂದ್ ಪಾತ್ರದಲ್ಲಿ ಅವ್ನು ಹಿಟ್ ಆದ ಅಂತಂದ್ರೆ ಅದೇ ತರ ಪಾತ್ರಗಳು ಬರೋದ್ ಸಹಜ. ಸೊ ಬೇಸಿಕಲಿ ನಾನು ರಂಗಭೂಮಿ ಹಿನ್ನೆಲೆ ಇರೋದ್ರಿಂದ ನನಗೆ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆನೆ ಡಿಸೈಡ್ ಮಾಡ್ಬಿಟ್ಟಿದ್ದೆ, ನಾನ್ ಮಾಡುವಂತ ಪಾತ್ರಗಳು ಯಾವ್ದೂನು ಒಂದಕ್ಕೊಂದು ಸಿಮಿಲರ್ ಇದ್ರು ಪರವಾಗಿಲ್ಲ, ಸೇಮ್ ಅನ್ಸ್ಬಾರ್ದು ಜನಕ್ಕೆ. ಯಾವ್ದು ಬೆಸ್ಟ್ ನನಗೆ ಬೇರೆ ಬೇರೆ ತರ ಪಾತ್ರಗಳನ್ನ ಚೂಸ್ ಮಾಡ್ಕೊಂಡ್ ಮಾಡ್ಬೇಕು, ಆ ತರದನ್ನ ಟ್ರೈ ಮಾಡಿದೀನಿ ನಾನು. ಸೊ ಹಾಗಾಗಿ ಇದುವರೆಗೂ ಬಾಲ ತರ ಪಾತ್ರ ಮತ್ತೆ ಮಾಡಿಲ್ಲ. ಸರಿ ಅಣ್ಣ, ನಿಮ್ಮ ಬಾಲ್ಯದಿಂದ ಬರೋಣ. ನೀವು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರ? ಎಲ್ಲಾ ಬೆಂಗಳೂರೇ, ಗಾಂಧಿ ಬಜಾರ್. ಬಸವನಗುಡಿ, ಗಾಂಧಿ ಬಜಾರ್. ಓಕೆ. ಓದಿದ್ದು ಏನ್ ಓದಿದ್ ನೀವು? ನಾನು ಓದಿರೋದು BCA. MBA ಮಾಡ್ತಿದ್ದೆ, ಡಿಸ್ಕಂಟಿನ್ಯೂ ಮಾಡಿದೆ ಇಂಡಸ್ಟ್ರಿಗೆ ಬಂದ್ಮೇಲೆ. PUC ನ್ಯಾಷನಲ್ ಕಾಲೇಜ್ ಜಯನಗರ ಓದಿರೋದು. ನಾನ್ ಆಕ್ಟಿಂಗ್ ಬರೋದಕ್ಕೆ ಕಾರಣನೇ ಆ ಕಾಲೇಜ್. ಆ ಕಾಲೇಜ್, ನ್ಯಾಷನಲ್ ಕಾಲೇಜಿಂದ ಸುಮಾರು ಜನ ಘಟಾನುಘಟಿಗಳು ಬಂದ್ಬಿಟ್ಟಿದ್ದಾರೆ ಇಂಡಸ್ಟ್ರಿಗೆ. ಸೊ ಹಾಗಾಗಿ ನಾನು ಒಬ್ಬ ಅದ್ರಲ್ಲಿ ಸ್ಕ್ರೀನ್ ಮೇಲೆ ಆಕ್ಟ್ ಮಾಡ್ಬೇಕು ಅನ್ನೋ ಹುಚ್ಚಿ ಹಿಡ್ದೆ ಹಿಡಿಯುತ್ತೆ ಒಬ್ಬ ಕಲಾವಿದಂಗೆ. ನಂದು ಕಟ್ಔಟ್ ನಿಲ್ಸ್ಬೇಕು ಗುರು ಗಾಂಧಿನಗರಲ್ಲಿ ಅಂತ. ಸೊ ಅವಾಗ ಸ್ಟಾರ್ಟ್ ಮಾಡಿದ್ವಿ ಆಡಿಷನ್. ಫೋನ್ ಅಲ್ಲೇ ಕಳ್ಸೋದನ್ನೆಲ್ಲ ಇನ್ಫೋಸಿಸ್ ಇದ್ರಲ್ಲೇನೆ. ಅಲ್ಲಿ ಚೆನ್ನಾಗಿರ್ತಿತ್ತಲ್ಲ, ಎಲ್ಲ ಬ್ಯಾಕ್ ಗ್ರೌಂಡ್ ಎಲ್ಲ ಚೆನ್ನಾಗಿರ್ತಿತ್ತು. ಆಡಿಷನ್ಸ್ ಮಾಡಿ ಕಳ್ಸೋದು, ಅದು ಇದು ಎಲ್ಲ ಮಾಡ್ತಿದ್ದೆ. ಕರಿಯೋರು ನನ್ನ ಅಲ್ಲೋದ್ರೆ ಡೈಲಾಗ್ ಕೊಟ್ರೆ ಸರ್ ಒಂದ್ ಡೈಲಾಗ್ ಹೇಳ್ಬೋದಾ ಸರ್ ಅಂತ ಹೇಳೋದು. ಯಾವ ಸಿನಿಮಾಗಳು ನೋಡಿದ್ರಾ? ಅವಾಗ ಯಾವ ಚಾಲ್ತಿಲ್ಲಿದ್ದು ನಾನಾರು ನೋಡೋದು. ಅಂದ್ರೆ ಆಗ ಒಬ್ಬ ಕಲಾವಿದನಾಗಿ ನನಗೆ ನಾನು ಏನ್ ಮಾಡ್ಬೇಕು, ನಾನು ಒಬ್ಬ ಕಲಾವಿದ ಆಗ್ಬೇಕು, ನಾನೊಬ್ಬ ಒಳ್ಳೆ ಆಕ್ಟರ್ ಆಗ್ಬೇಕು ಅಂದ್ರೆ ನನ್ನನ್ನ ನಾನು ಹೇಗ್ ಸೇಲ್ ಮಾಡ್ಕೋಬೇಕು ಅನ್ನೋ ನಾಲೆಜ್ ಇರ್ಲಿಲ್ಲ ನನಗೆ. ಈ ಬೇರೆಯವ್ರು ಏನ್ ಮಾಡ್ತಿರೋ ನಾನು ಅದನ್ನ ಮಾಡ್ತಿದ್ದೆ. ಅಲ್ಲೆಲ್ಲ ಇದನ್ನೇ ಮಾಡ್ತಿದ್ರು. ಅದ್ ಯಾವ್ದು ಇನ್ನೊಂದು ಕೆಂಪೇಗೌಡ ಸಿನಿಮಾ ಡೈಲಾಗ್ ಇದೆಯಲ್ಲ, ಆರುಮುಗ ಇದು ಕೋಟೆ ಕಣೋ ಅನ್ಬಿಡ್ತೀವಿ. ಎಲ್ಲರೂ ಹಿಂಗೆ ಮಾಡ್ಬೇಕಾ, ಇದು ಹಿಂಗೆ ಮಾಡೋದ ಅಂದ್ಬಿಟ್ಟು ನಾನು
ಕಲರ್ಸ್ ಕನ್ನಡದಕ್ಕೆ ಫಸ್ಟ್ ಇದು ಅಬ್ಬಯ್ಯನಾಡು ಸ್ಟುಡಿಯೋ ಹಿಂದೆ ಒಂದು ಛತ್ರ ಇದೆ, ಅಲ್ಲಿ ಮಾಡಿದ್ರು. ನಾನು ನನ್ನ ಫ್ರೆಂಡ್ ಹೋದ್ವಿ. ಇವತ್ತು ದೊಡ್ಡ ಆರ್ಟ್ ಡೈರೆಕ್ಟರ್ ಆಗಿದ್ದಾನ ಅವನು, ಭರತ್ ಯುವ ಅಂತ. ಅವನಾಗ ಆಕ್ಟರ್ ಆಗಿದ್ದ. ಹೋಗ್ತಿವಿ, ಅಲ್ಲಿ ಜನ ಫುಲ್ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಹಂಗು ಕ್ಯೂ ದಾಟಿ 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 ಮಧ್ಯಾಹ್ನ ಬಂತು, ನನ್ ಸರ್ದಿ ಬಂತು. ಬರೋ ಅಷ್ಟ್ರಲ್ಲಿ 4 ಗಂಟೆ ಸಾಯಂಕಾಲ ಆಗೋಗಿತ್ತು. ಬೆಳಿಗ್ಗೆ ಹೋಗಿದ್ದು ಕಲ್ತ್ಕೊಂಡು ಹೋಗಿದ್ದೆಲ್ಲ. ಹೋಗ್ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋದಕ್ಕೋಸ್ಕರ ನಾವ್ ಅಷ್ಟೆಲ್ಲ ಕಷ್ಟಪಟ್ಟಿರ್ತೀವಿ. ಕ್ಯೂ ಅಲ್ಲಿ ನಿಂತ್ಕೊ, ಬೆಳಿಗ್ಗೆ ಟಿಫನ್ ಬಿಡು, ಮಧ್ಯಾಹ್ನ ಊಟ ಬಿಡು, ಎಲ್ಲಾ ಬಿಟ್ಟಿರ್ತೀವಿ. ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳಕ್ಕೂ ಮುಂಚೆ ಒಂದ್ 10 ನಿಮಿಷದ ಮುಂಚೆ ಸ್ಕ್ರಿಪ್ಟ್ ಕೊಟ್ರು. ಅದು ನೋಡ್ದೆ, ಒಂದ್ ಲೈನ್ 2-3 ಲೈನ್ ಅಷ್ಟೇ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಆಕ್ಟಿಂಗ್ ಮಾಡೋದ್ರ ಬಗ್ಗೆ ನಾಲೆಜ್ ಇರುತ್ತೆ, ಮಾಡ್ತೀವಿ. ಈ ಕ್ಯಾಮ್ರಾ ಫೇಸ್ ಮಾಡ್ತಾ ಇರ್ತೀವಲ್ಲ, ಕ್ಯಾಮ್ರಾ ಫೇಸ್ ಮಾಡ್ಬೇಕಾದ್ರೆ ಏನೋ ಒಂಥರ ಎಲ್ಲಿ ನೋಡ್ಬೇಕು, ಏನ್ ಮಾಡ್ಬೇಕು, ಆ ಫೀಲಿಂಗ್ ಏನು ಅಂತ ಗೊತ್ತಿಲ್ಲ ನನಗೆ ಇದುವರೆಗೂ ಗೊತ್ತಿಲ್ಲ. ಆಗ ಆ ಪ್ರಿಪರೇಷನ್ಸ್ ಕಡಿಮೆ ಆಗಿತ್ತೇನೋ ಗೊತ್ತಿಲ್ಲ. ಎಲ್ಲಾ ಕಲಾವಿದನಿಗೂ ಅದನ್ನ ಫೇಸ್ ಮಾಡೇ ಇರ್ತಾನೆ. ಕೆಲವೊಂದ್ಸರಿ ಏನಾಗ್ಬಿಡುತ್ತೆ ಗೊತ್ತಾ, ಕ್ಯೂ ಅಲ್ಲಿ ನಮ್ಗಿಂತ ಮುಂದೆ ನಿಂತ್ಕೊಂಡಿರೋರು ಚೆನ್ನಾಗ್ ಮಾಡ್ಬಿಡ್ತು ಅಂತಂದ್ರೆ ನಮಗೂ ಅದೇ ವೈಬ್ಸ್ ಬರುತ್ತೆ. ಹೌದು, ಅವ್ನ್ ಚೆನ್ನಾಗ್ ಮಾಡ್ದ, ನಾನು ಅವನಿಗಿಂತ ಚೆನ್ನಾಗ್ ಮಾಡ್ಬೇಕು ಅಂತ ಬರುತ್ತೆ. ಅವ್ನ್ ಸೈಕಲ್ ಹಾಕೊಂಬಿಟ್ಟ ಅಂತಂದ್ರೆ ನಮಗೂ ಅದು ಗಡ 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 ಬಿಡುತ್ತೆ. ಆ ತರ ಆಗೋಯ್ತು. ಯಾರೋ 2-3 ಜನ ಯಾವ್ಯಾವ್ದೋ ಡೈಲಾಗ್ ಹೇಳಿದ್ರು. ನಾನು ಅದನ್ನ ನೋಡ್ದೆ, ಈ ತರನ ಇದು. ಸರ್ ನಾನು ಓನ್ ಹೇಳ ಎರಡೇನೇನಪ್ಪ ಇರೋದು ಹೇಳಪ್ಪ. ಆ 2 ಲೈನ್ ಹೇಳ್ದೆ, ಅವ್ರಿಗೆ ಸ್ಯಾಟಿಸ್ಫೈ ಆಗ್ಲಿಲ್ಲ. ಇನ್ನು ಭಾವನೆಗಳು ಬೇಕು, ಇನ್ನು ಸ್ವಲ್ಪ ಬೇಕು ಅಂತ ಹೇಳಿದ್ರು. ನನಗೆ ಅದು ಅರ್ಥನೂ ಆಗ್ಲಿಲ್ಲ. ಏನ್ ಬೇಕೋ, ಏನ್ ಹೇಳ್ತಾ ಇದೀಯೋ. ಫೈನಲಿ ರಿಜೆಕ್ಟೆಡ್. ಆಬ್ವಿಯಸ್ಲಿ ನಾನಿಷ್ಟ ಕತೆ ಹೇಳಿದ್ರೆ ರಿಜೆಕ್ಷನ್ಗೆ. ಕಾಮಿಡಿ ಇತ್ತು ನಾನು ಹೇಳಿದ್ದು ಅಂತ ಅನ್ಕೋಬಹುದು. ಬಟ್ ಅದು ನನ್ ಲೈಫ್ಗೆ ಒಂದ್ ತಿರುವು ಕೊಡ್ತು. ನಾನು ಏನ್ ಮಾಡಕ್ ಬಂದಿದೀನಿ, ಕೆಲ್ಸ ಬಿಡ್ಬೇಕು ಅನ್ನೋ ಒಂದ್ ಥಾಟ್ ಪ್ರೊಸೆಸ್ ಬಂದ್ಬಿಟ್ಟಿತ್ತು. ಕೆಲ್ಸ ಬಿಡ್ತಿದೀನಿ ನಾನು ಅಂತಂದ್ಮೇಲೆ ನಾನು ಫುಲ್ ಟೈಮ್ ಆರ್ಟಿಸ್ಟ್ ಆಗಿ ಮಾಡ್ಬೇಕಂದ್ರೆ ಸಾಕಾಗಲ್ಲ ಇದು. ನಾನ್ ಬೇರೆಯವ್ರನ್ನ ಅದೇನೋ ಒಂದು ಕುರಿ ಹಳ್ಳಕ್ ಬಿತ್ತು ಅಂತ ಎಲ್ಲಾ ಬಿದ್ಬಿಡ್ತವೆ ಅಂತಾರಲ್ಲ, ನಾನ್ ಆ ತರದ್ದೊಂದ್ ಮಾಡ್ಕೊಂಬಿಟ್ಟೆ ಅನ್ಸ್ಬಿಡ್ತು ನನಗೆ. ನನ್ ದಾರಿ ಬೇರೆ ಇರ್ಬೇಕು ಅಂತ ನಾನ್ ಸ್ಟಾರ್ಟ್ ಮಾಡ್ದೆ. ಇಲ್ಲೇ ಹೋದ್ರುನು ನಾನ್ ಮರ್ತೆ ಅದು. ಬೇರೆಯವರ ಡೈಲಾಗ್ಸ್ ನಾನು ಹೇಳೋದನ್ನ ಬಿಟ್ಟಿದ್ದೆ ಅವಾಗ. ಫಸ್ಟ್ ಆಡಿಷನ್ಗೆ ಬಿಟ್ಬಿಟ್ಟೆ ನಾನು. ನನ್ ಹೋದ್ರುನು ನಿಮ್ಗೇನ್ ಓನ್ ಗೊತ್ತಾ ಕೊಡಿ ಅಂದಾಗ ನಾನೇ ಬರೀತಿದ್ದೆ, ನಾನೇ ಬರ್ದು ನಾನೇ ಹೇಳ್ತಿದ್ದೆ. ಆಗ ನನ್ ಓನ್ ಡೈಲಾಗೆ ಪ್ರಿಪೇರ್ ಮಾಡ್ಕೊಂಡು ನಂದೇ ಹೇಳ್ತಾ. ಅವ್ರು ಕೇಳೋರು ನಾಟಕದ ಇದು ಅಂತ. ಸೊ ಪ್ರತಿಯೊಂದು ಆಡಿಷನ್ ಕಲಿಕೆನೆ. 150 ಆಡಿಷನ್ ದಾಟ್ಬಿಟ್ಟಿದೆ ನಂದು. ನೀವು 150 ಆಡಿಷನ್ ಕೊಟ್ಟಿದ್ದೀರಾ? ಈಸಿಲಿ. ಅದು ಕಡಿಮೆ, ಅದು ಇನ್ನೂ ಜಾಸ್ತಿ ಆಗೋಗಿದೆ. ಸತ್ಯ ಆದ್ಮೇಲೆ ಲುಕ್ ಟೆಸ್ಟ್ ಕರೀತಾರೆ, ಅದು ಬಿಟ್ರೆ ಟೆಸ್ಟ್ ಶೂಟ್ ಮಾಡ್ಬಿಡ್ತಾರೆ. ಮುಂಚೆ ಎಲ್ಲ ಆಡಿಷನ್ಸ್ ಅಲ್ವಾ ಬ್ರೋ, ಈಸಿಲಿ ನಾವು ದಿನಕ್ಕೆ 3-4 ಟಚ್ ಮಾಡ್ತಿದ್ವಿ. ನಾನು ಇರುತ್ತೆ, ಒಂದಷ್ಟು ಪೋಸ್ಟರ್ಸ್ ಕಳಿಸ್ತಾರೆ, ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಹೋಗ್ತಾ ಇರೋದು. ಅಲ್ಲಿ ಫೇಕ್ ಮತ್ತೆ ದುಡ್ಡು ಕೇಳೋದು ಈ ತರನು ಇರ್ತಾವಲ್ಲ ಸುಮಾರು. ಆಬ್ವಿಯಸ್ಲಿ ಇರುತ್ತೆ. ದುಡ್ಡು ಕೇಳಿರೋದೇನು, ನನ್ ದುಡ್ಡು ಹಾಕು ಅಂತ ಹೇಳಿರೋದೇನು, ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಇರುತ್ತೆ. ಅದೆಲ್ಲ ಆಗ್ಬೇಕು ಜೀವನದಲ್ಲಿ. ಅದೆಲ್ಲ ಆದ್ರೇನೆ ಒಂದು ಕಲಿಕೆ ಎಲ್ಲ. ಕಲಿಕೆ ಅದಾದ್ಮೇಲೆ ನಿಮ್ಗೆ 1 by 1 ಅದಾದ್ಮೇಲೆ ಒಳ್ಳೊಳ್ಳೆ ಸೀರಿಯಲ್ಗಳು ಸಿಗ್ತಾ ಹೋಯ್ತು. ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಕ್ಯಾಸ್ಟ್ ಮಾಡಿದ್ರು. ಅದಾದ್ಮೇಲೆ ಸಿನಿಮಾನು ಕೂಡ ಮಾಡಿದ್ರಿ. ಸಿನಿಮಾನು ಮಾಡಿದೆ. ನಾನು ಮಾಡಿರೋ ಪಾತ್ರಗಳು ಕೆಲವೇ ಆಗಿದ್ರು ತುಂಬಾ ಕೆಲಸ ಮಾಡ್ಬಿಟ್ಟಿದ್ದೇನೆ. ಆ ತರ ಹೇಳ್ಕೊಳಕ್ಕೆ ಏನು ಇಲ್ದೆ ಹೋದ್ರು, ಬಟ್ ಮಾಡಿರೋ ಕೆಲಸಗಳು ಕ್ವಾಲಿಟಿ, ರೆಕಗ್ನೈಸ್ ಆಗಿರೋಂತ ಕೆಲಸಗಳು ಮಾಡಿದೀನಿ. ರೆಕಗ್ನೈಸ್ ಆಗಿರುವಂತ ಕೆಲಸಗಳು ಮಾಡಿದೀನಿ ಅಂತ ಅನ್ಸುತ್ತೆ ನನಗೆ. ಡಯಟ್ ಮಾಡ್ಬೇಕಾದ್ರೆ ಆಚೆ ತಿನ್ಬೇಕು ಅನ್ಸುತ್ತೆ. ಆಚೆ ತಿನ್ಬೇಕಂದ್ರೆ ಮನೆ ಊಟ ಮಿಸ್ ಮಾಡ್ಕೋತೀವಿ ಬೇಸಿಕಲಿ. ಸೊ ಜಾಸ್ತಿ ತಿನ್ನೋದೇ ಮನೆ ಊಟ. ಇವತ್ತು ನಾವು ಬೇಗ ಸ್ಟಾರ್ಟ್ ಮಾಡಿರೋದ್ರಿಂದ ನೀವು ಆಚೆ ಮಾಡ್ತಾ ಇರೋದು. ಆಚೆ ತಿಂತಾ ಇದೀನಿ. ಇಲ್ಲಾಂದ್ರೆ ಮನೇಲಿ ಅಮ್ಮ ಬೈತಾರೋ. ಹೇಳಕ್ಕಾಗಲ್ಲ, ಬಯ್ಯೋ ಅಂತ ಏಜ್ ದಾಟ್ಬಿಟ್ಟಿದೀನಿ ನಾನು. ಬೇಜಾರ್ ಮಾಡ್ಕೋತಾರೆ. ಮನೆ ಊಟ ಇದ್ರು ಯಾಕೆ ಆಚೆ ತಿಂತೀಯ ಅಂತ. ನೋಡಿದ್ರಾ, ಗೊತ್ತಾಯ್ತಾ ಅವ್ರ ಯಾರಂತ? ಸತ್ಯ ಸೀರಿಯಲ್ ನೋಡ್ತೀರಾ? ಅಣ್ಣ ಅವಾರ್ಡ್ ಬಂದಿತ್ತ ಜಿ ಕುಟುಂಬದಲ್ಲಿ? ಜಿ ಕುಟುಂಬ ಜಿ ಅವಾರ್ಡ್ ಬಂದಿತ್ತಾ? ಜಿ ಅವಾರ್ಡ್ ಬಂದಿಲ್ಲ, 3 ವರ್ಷ ನಾಮಿನೇಟ್ ಆಗಿದ್ದೀನಿ. ಅದು ಬೇರೆ ಬೇರೆ ಕೊಡಿಲಿ. ಇಲ್ಲ ಇಟ್ಕೊಂತೀನಿ ಬಿಡಿ. ಕುಡಿ 2 ಹೆಂಗ್ ಇಟ್ಕೋತೀರಾ? ಬನ್ನಿ, ಮಸಾಲೆ ದೋಸೆ ಚೆನ್ನಾಗಿ ಹೇಳ್ತಾರೆ. ದೋಸೆ ಬರ್ಲಿ ಬರುತ್ತೆ. 3 ವರ್ಷ ಬೇರೆ ಬೇರೆ ಪಾತ್ರಗಳಿಗೆ, ಐ ಮೀನ್ ಬೇರೆ ಬೇರೆ ಕ್ಯಾಟಗರಿಗೆ ನಾಮಿನೇಟ್ ಆಗಿದ್ದೀನಿ. ಅವಾರ್ಡ್ ಬಂದಿಲ್ಲ. ಚೆನ್ನಾಗಿದೆ ಮಾಡ್ತಾರೆ ಇವರು. ಸೀರಿಯಲ್ ಸದ್ಯದಲ್ಲಿ ನೋಡಿದಾರೆ. ನೋಡ್ತೀವಿ. ಟಿಫನ್ ಆಯ್ತಾ? ಕರೆಕ್ಟ್, ಭಾರ್ಗವಿಲ್ ಮಾಡ್ತಿದ್ದಾರೆ ಇವಾಗ. ಈ 3 ಜನ ಮಾತಾಡ್ಸಿದ್ರು, 3 ಜನನು ಸತ್ಯ ಅಂತಾನೆ. ಅಂಕಲ್ ಒಬ್ರು ಭಾರ್ಗವಿಲ್ ಕಂಡಿಡೋದು. ಭಾರ್ಗವಿ
ಅಂದ್ರೆ ಗೀದ್ ಅನ್ಬಿಟ್ಟು ಮಾತ್ರ ತಿಂತಾರದ ನೀವು, ಎಣ್ಣೆ ಹಾಕಿರೋ ತಿಂತಾ ಇರ್ಲಿಲ್ಲ? ತುಂಬಾ ತಿನ್ನಲ್ಲ, ಸೆಟ್ ಆಗಲ್ಲ ನಂಗೆ, ಹೊಟ್ಟೆ ನೋವು ಬಂದ್ಬಿಡುತ್ತೆ. ಅಣ್ಣ ನಿಮ್ ಪ್ರಕಾರ ಸೀರಿಯಲ್ಸ್ ಗಳಲ್ಲೂ ನೆಪೋಟಿಸಮ್ ಇದೆಯಾ? ನೆಪೋಟಿಸಮ್ ಬೇಸಿಕಲಿ ನಾನ್ ಅರ್ಥ ಮಾಡ್ಕೊಂಡಿರೋದೇನು ಅಂದ್ರೆ, ಹ್ಮ್ ಯಾವ್ದೇ ಕೆಲ್ಸದಲ್ಲಾದ್ರೂನು ಹ್ಮ್ ಇವಾಗ ತಂದೆ ಆ ಕೆಲ್ಸ ಮಾಡ್ತಿರ್ತಾರೆ, ಅವ್ರ ಮಕ್ಕಳನ್ನು ಅದೇ ಕೆಲ್ಸಕ್ಕೆ ಕರ್ಕೊಂಡ್ ಬರೋದನ್ನ ನೆಪೋಟಿಸಮ್, ನೆಪೋ ಕಿಡ್ಸ್ ಅಂತ ಕರೀತಾರಲ್ವಾ. ತಪ್ಪೇನಿದೆ ಅಂತ ನನ್ ಭಾವನೆ ಅದ್ರಲ್ಲಿ. ಅಲ್ಲ, ಟ್ಯಾಲೆಂಟ್ ಇದ್ದವ್ರು ಓಕೆ, ಹಾ, ಟ್ಯಾಲೆಂಟ್ ಇಲ್ದಿರೋರ್ನು ಕೂಡ ಕ್ಷೇತ್ರಕ್ಕೆ ಹಾಕಿದ್ರೆ ತಪ್ಪಲ್ವಾ ಅಂತ ಹೇಳಿ. ಟ್ಯಾಲೆಂಟ್ ಇರಲ್ಲ ಅವ್ರಿಗೆ, ಓಕೆ, ಹ್ಮ್ ಆದ್ರೆ ಮಾಡ್ಬೇಕು ಅಂತಾನೆ ಬಂದಿರ್ತಾರಲ್ವಾ, ಸುಮ್ನೆ ಬರಲ್ಲ ಅಲ್ವಾ ಟ್ಯಾಲೆಂಟ್. ಅದು ಓಕೆ ಅಣ್ಣ, ಆಯ್ತು, ನೀವ್ ಹಂಗೆ ಹೇಳೋದಾದ್ರೆ ಈಸಿಯಾಗಿ ಅವಕಾಶ ಸಿಗುತ್ತೆ ಅವ್ರಿಗೆ. ಬಟ್ ಆರ್ಟಿಸ್ಟ್ ಇವಾಗ ಡ್ರಾಮಾ ಮಾಡ್ಕೊಂಡ್ ಬಂದವನು, ಆಕ್ಟಿಂಗ್ ಕ್ಲಾಸ್ ಕಲ್ತ್ಕೊಂಡ್ ಬಂದವನು ಲೇಟ್ ಆಗಿ ಸಿಗುತ್ತಲ್ವಾ ಅವ್ರಿಗೆ? ಒಬ್ರೊಬ್ರು ಸಿಗುತ್ತೆ, ಒಬ್ರೊಬ್ರು ಸಿಗೋದೇ ಇಲ್ಲ. ಅವಕಾಶ ಏನೋ ಚೆನ್ನಾಗ್ ಸಿಕ್ತು, ಹಾ ಬೇಗ ಸಿಕ್ತು, ಹಾ ಆದ್ರೆ ಜನ ಮೆಚ್ಕೊಂಡಿರ್ತಾರ. ಅದು ಜನ ಕೇಳೋದೇನು, ಹ್ಮ್ ಗುರು ನೀನ್ ಎಲ್ಲಿಂದ ಆದ್ರೂ ಬಂದಿರೋ, ಹ್ಮ್ ಆದ್ರೆ ನಾನ್ ಮೆಚ್ಕೊಳ್ಳೋದು ನಿನ್ನ ಬ್ಯಾಕ್ ಗ್ರೌಂಡ್ ನೋಡಿ ಅಲ್ಲ, ಹ್ಮ್ ನೀನ್ ಹೆಂಗ್ ಕೆಲ್ಸ ಮಾಡ್ತೀಯ ಅನ್ನೋದನ್ನ ನೋಡಿ ಮಾತ್ರ. ಎಲ್ಲಾರು ಅಣ್ಣವ್ರ ಫ್ಯಾಮಿಲಿ ಆಗಕ್ಕಾಗಲ್ಲ, ಹಾ. ಕಿಚ್ಚ ಸುದೀಪ್ ಅವ್ರ ಆಗೋದಕ್ಕಾಗಲ್ಲ, ಹಾ. ವಿಷ್ಣುವರ್ಧನ್ ಸರ್ ಆಗಕ್ಕಾಗಲ್ಲ. ಚಾಟ್ ಹೆಂಗ್ ಮಾಡ್ತೀಯ ಅನ್ನೋದೆಲ್ಲ ಗುರು ಮುಖ್ಯ, ರಿಸಲ್ಟ್ ಮುಖ್ಯ ಅಷ್ಟೇ. ಕರೆಕ್ಟ್. ಸೊ ಟ್ಯಾಲೆಂಟ್ ಹೇಳಕ್ ಮುಖ್ಯ. ಇಷ್ಟಪಡ್ತೀನಿ ನಾನು. ಸೊ ಅವ್ರಿಗೆ ಈಸಿಯಾಗಿ ಚಾನ್ಸ್ ಸಿಕ್ಕಿದ್ರು ಕೂಡ ಅದನ್ನ ಏನ್ ಪ್ರೂವ್ ಮಾಡ್ಕೊಂತಾರೆ ಅನ್ನೋದು ಮುಖ್ಯ ಅಂತ ನೀವ್ ಹೇಳ್ತಾ ಇದ್ರಿ. ಬೇರೆ ಇಂಡಸ್ಟ್ರಿ ತಗೊಳ್ಳಿ, ಅಲ್ಲು ಅರ್ಜುನ್, ಸೂರ್ಯ, ವಿಜಯ್, ಅವ್ರು ಹಂಗಾರೆ ಅವ್ರದ್ದು ನೆಪೋ ಕಿಡ್ಸ್ ಅಲ್ವಾ ಅವ್ರುನು. ಅಲ್ಲು ಅರ್ಜುನ್ಗಿನ್ನ ಪರ್ಫೆಕ್ಷನ್ ಬೇಕಾ, ರಾಮ್ ಚರಣ್ ಗಿನ್ನ ಪರ್ಫೆಕ್ಷನ್ ಬೇಕಾ? ಅಷ್ಟು ಬಿಡಿ, ಓಕೆ. NTR ಗಿಂತ ಪರ್ಫೆಕ್ಷನ್ ಬೇಕಾ? NTR ನಮ್ ಜನರೇಷನ್ ಅಲ್ಲಿ ನೋಡ್ತಿರೋ ಒನ್ ಆಫ್ ದ ಗ್ರೇಟೆಸ್ಟ್ ಆಕ್ಟರ್. ಬರ್ದಿಟ್ಕೊಂಬಿಡಿ, ಟಾಪ್ 10 ಆಕ್ಟರ್ಸ್ ಅಲ್ಲಿ ಯಾರು ಇರ್ತಾರಲ್ಲ ಅವ್ರು ಸಾಲ ಟಾಪ್ 3 ಅಲ್ಲಿ ನಿಂತಾರೆ. ಜೂನಿಯರ್ NTR ನಾನು ಇನ್ಸ್ಪಿರೇಷನ್ ಆಗಿ ತಗೊಂಡಿದೀನಿ ಅಲ್ಲು ಅರ್ಜುನ್ ಮತ್ತೆ NTR ಅವ್ರನ್ನೆಲ್ಲ. ಬೇರೆ ಭಾಷೆ ಆಕ್ಟರ್ಸ್ ಬಗ್ಗೆ ಮಾತಾಡ್ತಿರೋದು, ನಮ್ಮವ್ರನ್ನೆಲ್ಲ ನಾನು ಆಕ್ಚುಲಿ ಪೂಜಿಸ್ತೀನಿ. ನಿಜ ಹೇಳ್ಬೇಕಂದ್ರೆ ಕನ್ನಡ ಆಕ್ಟರ್ಸ್, ಕನ್ನಡನ ನಾನು ತುಂಬಾ ಭಕ್ತಿಯಿಂದ ನೋಡ್ತೀನಿ. ನೀವೇನೋ ಈಗ ಜಾಬ್ ಕ್ವಿಟ್ ಮಾಡಿದ್ರಿ, ಕ್ವಿಟ್ ಮಾಡಿ ಸೀರಿಯಲ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ರಿ. ನಿಮ್ಗೆ ಯಾವಾಗ ಸತ್ಯ ಸೀರಿಯಲ್ ಬಂದಾಗ ನಿಮ್ಗೊಂದು ಹೋಪ್ಸ್ ಬಂತು, ಓಕೆ ನಾನು ಫುಲ್ ಟೈಮ್ ಇದಕ್ಕೆ ಮಾಡ್ಬೋದಂತ. ಬಟ್ ಈ ಫ್ಯಾಮಿಲಿಲೆಲ್ಲ ಹೇಗೆ ನಿಮ್ಗೆ ಸಪೋರ್ಟ್ ಮಾಡಿದ್ರಾ? ನನ್ನ ಫ್ಯಾಮಿಲಿ ಇದುವರೆಗೂ ನಾನು ಏನ್ ಮಾಡ್ತಿದೀನಿ, ಎತ್ ಮಾಡ್ತಿದೀನಿ ಅಂತ ಕ್ರಾಸ್ ಕ್ವಶನ್ ಮಾಡೋದು, ನೀನ್ ಯಾಕೆ ಇದ್ ಮಾಡ್ತಿದ್ಯಾ ಅಂತ ಇದ್ ಮಾಡೋದು, ಅದೆಲ್ಲ ಯಾವತ್ತೂ ಕೇಳೇ ಇಲ್ಲ. ಹೌದಾ? ಐ ಆಮ್ ಟ್ರೂಲಿ ಬ್ಲೆಸ್ಡ್ ಅದ್ರ ವಿಚಾರವಾಗಿ. ನಮ್ಮಪ್ಪ ಹೇಳ್ಕೊಟ್ಟಿರೋದು ಒಂದೇ, ಹುಟ್ಟು ಸಾವಿನ ಮಧ್ಯ ನಿನ್ ಸಾಧನೆ ಮಾತ್ರ ಮಾತಾಡ್ಬೇಕು, ಇನ್ ಮಿಕ್ಕಿದ್ದೆಲ್ಲ ನಶ್ವರ ಅಂತ ಹೇಳ್ತಾ ಇರ್ತಾರೆ ಯಾವಾಗ್ಲೂನು. ಎಷ್ಟ್ ಜನಕ್ಕೆ ಸಿಗ್ತಾರಣ್ಣ ಈ ತರ ಸಪೋರ್ಟಿಂಗ್ ಅವರು ಅಲ್ವಾ ಪೇರೆಂಟ್ಸ್? ನನ್ಗ ಇದೊಂದ್ ಧೈರ್ಯ ಇದ್ರೆ ಸಾಕಲ್ವ ನೀವ್ ಏನಾದ್ರು ಮಾಡಕ್ಕೆ? ಡೆಫಿನೆಟ್ಲಿ. ಏನು ಅಂದ್ರೆ ಜೀವನದಲ್ಲಿ ಸಾಧನೆ ಕಡೆಗೆ ಯೋಚನೆ ಮಾಡ್ತಾ ಹೋದ್ರೆ ಈ ಶೋಕಿ ಬದುಕು ಬೇಡ ಅನ್ಸ್ಬಿಡುತ್ತೆ. ಇವತ್ತಿಗಿಂತ ನಾಳೆ ಚೆನ್ನಾಗಿರ್ಬೇಕು, ನಾಳೆಗಿಂತ ನಾಳೆ ಚೆನ್ನಾಗಿರ್ಬೇಕು. ಅದು ನೀನ್ ಹಾಕೊಳ್ಳೋ ಬಟ್ಟೆಯಿಂದ ನೀನು ತೋರ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿನ್ ಲೈಫ್ ಸ್ಟೈಲ್ ಅಲ್ಲಿ ತೋರ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನ್ ಕೂತ್ರು ಮಾತಾಡ್ತಾರೆ, ನಿಂತ್ರು ಮಾತಾಡ್ತಾರೆ, ನೀನ್ ಹೆಂಗಿದ್ರು ಮಾತಾಡ್ತಾರೆ. ನೀನ್ ಅವ್ರು ಮಾತಾಡ್ತಾರೆ ಅನ್ನೋದಕ್ಕೋಸ್ಕರ ನೀನ್ ಜೀವನದಲ್ಲಿ ಚೇಂಜ್ ಆಗ್ತಾ ಹೋದ್ರೆ ನಿನಗೋಸ್ಕರ ಯಾವ ಗುರು ಬದುಕ್ತೀಯ ನೀನು? ಅದು ಕರೆಕ್ಟ್ ಬಿಡಿ. ಮಾತಾಡೋನ್ 1000 ಮಾತಾಡ್ತಾನೆ, ಆದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡು ಅವನ್ಗೊಂದು ಮಾತಾಡ್ಕೊಳಕ್ ಹೇಳ್ಬೇಕು, ಅವಾಗ ಸೈಲೆಂಟ್ ಆಗ್ಬಿಡ್ತಾನೆ. ನಿಮ್ಮ ಫಸ್ಟ್ ಪೇಮೆಂಟ್ ಅಂತ ನೀವು ನೋಡಿದ್ದು ಅಂದ್ರೆ ಸತ್ಯ ಸೀರಿಯಲ್ಗೂ ಮುಂಚೆ? ಸತ್ಯ ಅಂದ್ರೆ ಸತ್ಯ ಸೀರಿಯಲ್ ಗಿಂತ ಮುಂಚೆ ಫಸ್ಟ್ ಪೇಮೆಂಟ್ ಅಂತ ನಾನು ನೋಡಿದ್ದು 1350 rupees. ಕನ್ವೆನ್ಸ್ ಎಲ್ಲ ಏನಿಲ್ಲ, ಎಲ್ಲ ಇದೆ ಪೇಮೆಂಟ್ ಅಲ್ಲೇನೆ. ಕನ್ವೆನ್ಸ್ ಕೊಟ್ಟಿದ್ರೆ 100 ರೂಪಾಯಿ ಏನೋ ಕೊಟ್ಟಿದ್ರು, ಪೆಟ್ರೋಲ್ ಅಲವೆನ್ಸ್. ಬಟ್ ಪೇಮೆಂಟ್ ಕೊಡೋದಕ್ಕೆ ಆಟ ಆಡಿಸ್ಬಿಟ್ರು. ಮನೆ ಹತ್ರ ಹೋಗಿ ಬಂದಿದ್ವಿ, ಮನೆ ಹತ್ರ ಹೋಗಿ ಎಷ್ಟೋ ತಿಂಗಳುಗಳಾದ್ಮೇಲೆ ಆಗ ಅಂದ್ರೆ ಯಾಕೆ ಬಿಡ್ಬೇಕು ಅನ್ನೋದು ನಮ್ಗೆ. ಎಲ್ಲ ನಾನು ಸುಮಾರು ಜನ ಆಕ್ಟರ್ಸ್ ನೋಡ್ತೀನಿ, ನನ್ ಫ್ರೆಂಡ್ಸ್ ಸುಮಾರು ಜನ ಇದ್ದಾರೆ, ಕೆಲ್ಸ ಮಾಡ್ತಾರೆ, 12 hour ಕಾಲ್ ಶೀಟ್ ಇರುತ್ತೆ. ಯಾವ್ದೋ ಪ್ರೊಡಕ್ಷನ್ ಹೌಸ್ ನಾನು ಹ್ಯಾಂಡ್ ಪಿಕ್ ಮಾಡಿ ಹೇಳಲ್ಲ, ಏನು ಇದ್ ಮಾಡಲ್ಲ. ಇತ್ತೀಚೆಗೆ ನೋಡಿದ್ವಲ್ಲ ನಾವು, ಎಷ್ಟೊಂದು ಸೀರಿಯಲ್ ಆರ್ಟಿಸ್ಟ್ ಗಳೇ ಬಂದು ಪೇಮೆಂಟ್ ಇಲ್ಲ ಅಂತ ಕೇಳೋದು. ಹೌದು, ನಾನ್ ನೋಡಿದ್ನಲ್ಲ. ಅಲ್ಲ ಗುರು, ನೀನ್ ಎಲ್ಲಾ ಕೆಲ್ಸ ಎಲ್ಲ ಮಾಡಿಸ್ಕೋತೀಯ, ಎಲ್ಲಾ ಇದ್ ಮಾಡ್ತೀಯ. ಒಬ್ಬ ಆರ್ಟಿಸ್ಟ್ ಪೇಮೆಂಟ್ ಇಸ್ಕೋಬೇಕಾದ್ರೆ ಇನ್ ಆಫೀಸ್ಗೆ ಅಲ್ದು ಅನಿವಾರ್ಯತೆಗೆ ಅವನಿಗೆ ದುಡ್ಡಿಲ್ಲ ಅಂತಂದ್ರೆ ಅವ್ನು ಇನ್ನೇನಿಗೆ ದುಡಿಬೇಕು? ಅಲ್ಲಣ್ಣ, ಈಗ ನಿಜವಾಗ್ಲೂ ಪ್ರೊಡ್ಯೂಸರ್ ಗಳು ಹೇಳ್ತಾರಲ್ವಾ, ಲಾಸ್ ಹಾಕಿದೆ ನಮ್ಗೆ, ಚಾನಲ್ ಇಂದ ಬಂದಿಲ್ಲ. ಮತ್ತೆ ಸೀರಿಯಲ್ ಹೆಂಗೆ ನಡೆಸ್ತಾ ಇರ್ತಾರೆ, ಕಂಟಿನ್ಯೂ ಆಗ್ತಾ ಇರುತ್ತೆ, ಅದ್ ಯಾವ ನಂಬಿಕೆ ಮೇಲೆ ಮಾಡ್ತಾರೆ ಅಂತ? ಅದು ಇನ್ ಡೆಪ್ತ್ ನಾಲೆಜ್ ಇಲ್ಲ, ಗೊತ್ತಿಲ್ಲದೆ ನಾವು ಏನು ಯಾವ್ದ್ರ ಬಗ್ಗೆನು ಕಮೆಂಟ್ ಮಾಡಬಾರ್ದು. ಏನ್ ಅಂದ್ರೆ ಪರಿಸ್ಥಿತಿಗಳು ಹೆಂಗಿರುತ್ತೆ ಅನ್ನೋದು ನಮ್ಗೆ ಅದ್ರ ಐಡಿಯಾ ಇಲ್ಲ. ಸತ್ಯನೂ ಇರ್ಬೋದು, ವಿ ನೆವರ್ ನೋ. ಸತ್ಯ ಇರುತ್ತೆ, ಸತ್ಯ ಇರಲ್ಲ, ಏನೇನಾಗಿದೆ ಒತ್ತಡಗಳು. ನಾನ್ ಐ ಆಮ್ ಲಕ್ಕಿ ಅಂತ ಅನ್ಸುತ್ತೆ.
ನನಗೆ ಒಂದೇ ಪ್ರಾಜೆಕ್ಟ್ ಆತರ ಆಗಿದ್ದು. ಅದಾದ್ಮೇಲೆ ಹ್ಮ್. ನನ್ನ ಲೈಫಲ್ಲಿ ಇದುವರೆಗೂ ಪೇಮೆಂಟ್ ವಿಚಾರಕ್ಕೆ ನಾನು ಯಾವತ್ತೂನು ಹ್ಮ್. ಒಬ್ರು ಕಾಲ್ ಕೂಡ ಮಾಡಿಲ್ಲ. ಒಬ್ರು ಕಾಲ್ ಮಾಡಿ ನನಗೆ ಈ ತರ ಆಗಿದೆ ಅಂತ. ನಾನು ಕೆಲಸ ಮಾಡಿರೋದು ಜಾಸ್ತಿ ಕೆಲಸ ಮಾಡಿರೋದು RRR ಪ್ರೊಡಕ್ಷನ್ಸ್ ಅಲ್ಲಿ, ಸತ್ಯ, ಭಾರ್ಗವಿ LLB. ಪೇಮೆಂಟ್ ಅನ್ನೋದು ಇಶ್ಯೂನೇ ಆಗಿಲ್ಲ. ಅವರೇ ಕಾಲ್ ಮಾಡಿ ನೆನಪಿಸ್ತಾರೆ. ಇನ್ಫ್ಯಾಕ್ಟ್ ಎಲ್ಲಿ ಚೆಕ್ ಇಸ್ಕೊಳ್ಳೋದು ಲೇಟ್ ಆಗಿದೆ, ನಿಮಗ್ ಮಂತ್ಲಿ ಕೊಡ್ತಿದ್ದ ಮಂತ್ಲಿ ಪೇಮೆಂಟ್ ವಿಚಾರದಲ್ಲಿ ಗನ್ ಪೇಮೆಂಟ್ ನಮ್ದು. ಲೋಯೆಸ್ಟ್ ಪೇಮೆಂಟ್ ಹೈಯೆಸ್ಟ್ ಪೇಮೆಂಟ್ ಕೇಳ್ಬೋದಾ? ಲೋಯೆಸ್ಟ್ ಇದು ಪೇಮೆಂಟ್ ಇಲ್ದಾನೆ ಮಾಡಿರೋದು ಇದೆ, ಇಸ್ಕೊಳ್ಳದೆ ಇರೋದು ಇದೆ. ಲೋಯೆಸ್ಟ್ ಪೇಮೆಂಟ್ ಅಂತ ಹೇಳೋಣ. ಜೀರೋ ಪೇಮೆಂಟ್ ವರ್ಕ್. ಜೀರೋ ಪೇಮೆಂಟ್. ಹೈಯೆಸ್ಟ್ ಏನಂದ್ರೆ ಸೀರಿಯಲ್ಸ್ ಬೇರೆ ತರ ಇರುತ್ತೆ, ಸಿನಿಮಾದ್ ಬೇರೆ ತರ ಇರುತ್ತೆ. ಸೀರಿಯಲ್ದು ಲ್ಯಾಕ್ ವರ್ಗೂ ತಗೊಂಡಿದೀನಿ. ಮಂತ್ಲಿ ನಾನು ಹೇಳ್ತಾ ಇರೋದು, ಲ್ಯಾಕ್ ಮೇಲೆ ಹೋಗಿರುತ್ತೆ. ಸಿನಿಮಾದು ಕೂಡ ಹಾಗೆ ಇದೆ, ಮಂತ್ಲಿ ಮಂತ್ಲಿ ಹೋಗುತ್ತೆ. ಸರಿ ಅಣ್ಣ, ನಿಮ್ಗೆ ಫಸ್ಟ್ ಇದು ಫನ್ನಿ ಕ್ವಶನ್ಸ್, ಓಕೆನಾ? ನಿಂಬೆ ಹಣ್ಣನ್ನ ಯಾಕೆ ಅರ್ಧ ಕಟ್ ಮಾಡಿ ರಸ ತೆಗಿತಾರೆ? Why? ನಿಂಬೆ ಹಣ್ಣನ್ ಯಾಕೆ ಅರ್ಧ ಕಟ್ ಮಾಡಿ ರಸ ತೆಗಿತಾರೆ? I don't understand. ಎರಡು ಹಿಂಡ್ಬೇಕಾದ್ರೆ ಈಸಿಯಾಗಿ ಹಿಂಡ್ಬೋದೇನೋ ಅಂತ. ಅಲ್ಲ, ಅರ್ಧ ಕಟ್ ಮಾಡಿ ರಸ ತೆಗಿ. ಸಿಂಪಲ್. ಏನು ಅದನ್ನ ಬಿಡ್ಸ್ಕೊಂಡ್ ಕುತ್ಕೊಂಡ್ರೆ ಲೇಟ್ ಆಗುತ್ತಲ್ಲ, ಅದಕ್ಕೆ ಕಟ್ ಮಾಡ್ತಾರೆ. ಇವೆಲ್ಲ ಮಾಮೂಲು. ಕಂಟ್ರೋಲ್. ಕಷ್ಟದಲ್ಲಿರುವಂತ ಕಲ್ಲು ಯಾವುದು? ಕಷ್ಟದಲ್ಲಿರುವಂತ ಕಲ್ಲು. ಕಷ್ಟದಲ್ಲಿರುವಂತ ಕಲ್ಲು. ಇದಕ್ಕೊಂದ್ ಕ್ಲೂ ಕೊಡ್ಲಾ? ಇಂಗ್ಲಿಷ್ ವರ್ಡ್ ಇದು. ಲೆಟ್ ಡಿಫಿಕಲ್ಟ್ ಸ್ಟೋನ್. ಲೇಟ್ ಏನು ಲೇಟ್? ಕಷ್ಟದಲ್ಲಿರುವಂತ ಕಲ್ಲು ಯಾವುದು? ಗೊತ್ತಾಗ್ತಾ ಇಲ್ಲ. ಗೊತ್ತಾಗಿಲ್ವಾ? ಸ್ಟ್ರಗಲ್. ಸ್ಟ್ರಗಲ್. ಇದು ಬೆಳಗಿಂದ ನಿಮ್ ಜೊತೆನೆ ಇರುತ್ತೆ, ರಾತ್ರಿ ಆದ್ರೆ ಕಳೆದೋಗುತ್ತಾ? ಮಾಯ ಆಗ್ಬಿಡುತ್ತೆ. ಸೂರ್ಯ ಅಲ್ಲ, ಸೂರ್ಯ ಅಲ್ಲಿ ನಿಮ್ ಜೊತೆ ಇರ್ತಾನೆ. ಸೂರ್ಯನ ಜೋಬಲ್ಲಿ ಹಿಡ್ಕೊಂಡು ಓಡಾಡ್ತೀರಾ. ಏನ್ ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಸಿಗದೇ ಇಲ್ಲ ಇದು. ಏನೋ ಇದಕ್ ಟೈಮಿಗ್ ಸಂಬಂಧಪಟ್ಟಿದ್ದೆ ಅನ್ಸುತ್ತೆ. ಶ್ಯಾಡೋ, ನೆರಳು. ಸೊ ಸಿಂಪಲ್ ಅಲ್ವಾ? ಹೌದು, ಸಿಂಪಲ್. ಎಲ್ಲಾ ಸಿಂಪಲ್ ಆಗಿ ಐತೆ. ಏನ್ ಗೊತ್ತಣ್ಣ, ಇದು ನಿಮ್ ಹತ್ರ ಇರುತ್ತೆ, ಇದು ನೀವ್ ಯಾರ ಹತ್ರನು ಶೇರ್ ಮಾಡಲ್ಲ. ಅಕಸ್ಮಾತ್ ನೀವ್ ಶೇರ್ ಮಾಡಿದ್ರೆ ಇದು ನಿಮ್ ಹತ್ರನೇ ಇರಲ್ಲ. ಸೀಕ್ರೆಟ್. ಅಯ್ಯೋ, ಫೈನಲಿ ಒಂದ್ ಕ್ವಶನ್ ಆನ್ಸರ್ ಮಾಡ್ಬಿಟ್ರಿ, ಇಲ್ಲಾಂದ್ರೆ ನೆಕ್ಸ್ಟ್ ಕೇಳ್ತಿದ್ದೆ. ಒಂದ್ ಕ್ವಶನ್ ಆನ್ಸರ್ ಮಾಡಿರೋದ್ರಿಂದ ಓಕೆ. ಹೆಂಗಿತ್ತು ಬಳ್ಳಾರಿ ನಾಷ್ಟ? ಸೂಪರ್ ಆಗಿತ್ತಣ್ಣ. ಮತ್ತೆ ಬಳ್ಳಾರಿ ನಿಂದೆ ಯಾವಾಗ ಮದ್ವೆ? ಸಿನಿಮಾದವ್ರಿಗೆ ನಮ್ ಕಡೆ ಹುಡುಗಿನೇ ಕೊಡಲ್ಲಣ್ಣ. ನಿಮ್ ಬಳ್ಳಾರಿ ಇಲ್ಲೋನಾ? ಬಳ್ಳಾರಿನಲ್ಲ, ನನಗ್ ಗೊತ್ತಿದ್ ಮಟ್ಟಿಗೆ ಆಲ್ಮೋಸ್ಟ್ ಎಲ್ಲಾ ಕಡೆ ಸಿನಿಮಾದವ್ರ ಅಂದ್ರೆ ಹುಡುಗಿ ಕೊಡಲ್ಲ ಅಂತ ನನಗೆ ಗೊತ್ತಿರೋದು. ಅಣ್ಣ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಿನಿಮಾದವ್ರಿಗೆ ಹುಡುಗಿರ್ ಕೊಡಲ್ವಾ? ಅಂದ್ರೆ ಆರ್ಟಿಸ್ಟ್ ಗಳು ಕೊಡಲ್ವಾ ಹೆಣ್ಮಕ್ಳನ್ನ ಮದ್ವೆ ಆಗಕ್ಕೆ? ಅದ್ರ ಬಗ್ಗೆ ಹೇಳ್ತೀನಿ. ಇಷ್ಟೊತ್ತರೆಗೂ ನಾನು ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದಿರೋದ್ ಕೆಲ್ಸದ ಮೇಲೆ ಅನ್ಕೊಂಡಿದ್ದೆ. ಹುಡುಗಿ ಸೆಟ್ ಮಾಡ್ಕೊಳಕ್ಕೆ ಅಂತ ಗೊತ್ತಿರ್ಲಿಲ್ಲ. ಏನ್ ಬಳ್ಳಾರಿ? ಇಲ್ಲ ಅಲ್ಲೇನ್ ಸಿಗ್ತಾ ಇಲ್ಲ, ಇಲ್ಲೇ ಆದ್ರೂ ಸಿಗ್ತಾರೆ ಅನ್ಕೊಂಡ್ರೆ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ. ಅದು ಇಂಡಸ್ಟ್ರಿ ಅವ್ರಿಗೆ ಮಾತ್ರ ಅಲ್ಲ, ಎಲ್ಲಾ ಕಡೆನೂ ಇದೆ. ನೀವು IT ಕೆಲಸ ಮಾಡೋದಕ್ಕೂ ಅಲ್ಲೂ ಕಾಂಪಿಟೇಷನ್ ಇದೆ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಏನು ಹುಡುಗಿರ್ ಸಿಗ್ತಾ ಇಲ್ಲ, ಸಿಗೋರ್ಗು ಇವಾಗ ಹೆಣ್ ತೋರ್ಸೋರು ಯಾವ್ದು ತೋರ್ಸ್ತಾರಲ್ಲ, ಅವ್ರದ್ದು ಏನು ರಿಕ್ವೈರ್ಮೆಂಟ್ ಅಂದ್ರೆ ಬ್ರೋಕರ್, ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿರೋನಿದ್ರೆ ನಮ್ಗೆ IT ಕೆಲ್ಸದವನ್ ಬೇಕು ಅಂತಾರೆ. IT ಕೆಲಸ ಮಾಡ್ತಾ ಇತ್ತು ಅಂದ್ರೆ ಇವ್ನ್ ಟೈಮ್ ಕೊಡಲ್ಲ ಅಪ್ಪ, ಯಾರಾದ್ರೂ ಅಗ್ರಿಕಲ್ಚರ್ ಅಥವಾ ಏನಾದ್ರು ಮಾಡ್ತಿರೋನಿದ್ರು ಬೇಕು ಅಂತಾರೆ. ಅಗ್ರಿಕಲ್ಚರ್ ಮಾಡ್ತೇ ಅವ್ನು ಅಗ್ರಿಕಲ್ಚರ್ ನೀಟ್ ಇರಲ್ಲ, ಹಂಗೆ ಹಿಂಗೆ ಅನ್ಬಿಡ್ತಾರೆ. ಗೌರ್ಮೆಂಟ್ ಕೆಲ್ಸ ಇದ್ರೆ ಯಾವಾಗ ಬೇಕಾದ್ರೂ ರಜಾ ಹಾಕೊಂಬೋದು, ಹೆಂಗ್ ಬೇಕಾದ್ರೂ ಬದುಕ್ಬೋದು ಅಂತವ್ರಿದ್ರೆ ಓಕೆ ಅಂತಾರೆ. ಸೊ ಈ ತರ ಹೆಂಗೆ ಇದ್ರು ಇದ್ ಮಾಡ್ತಾರೆ. ಅದಕ್ಕೆ ಹೆಂಗಾಗ್ಬಿಡಿದೆ ಇವಾಗ ಅಂದ್ರೆ ಹುಡುಗರು ಬಾಳು ಪಾಲಕ್ ಬಂದಿದ್ ಪಂಚಾಮೃತ ಅನ್ಕೊಂಡು ಸಿಗ್ದಾರ್ನ ಮದ್ವೆ ಯಾರು ಸಿಗ್ತಾರೋ ಓಕೆ. ತಾಳಿ ರೆಡಿ ಇಟ್ಕೊಂಡಿರ್ಬೇಕು ಜಾಬಲ್ಲಿ. ಅಲ್ಲ, ಇವ್ನ್ ರೆಡಿ ಇಟ್ಕೊಂಡು 3 ವರ್ಷದಿಂದ ಸಿಗ್ತಾ ಇಲ್ಲ ಕಟ್ಟಕ್ಕೆ ಕತ್ತು. ಒಂದು 3 ಜನಕ್ಕೆ ಹೇಳ್ದೆ, ನಿನ್ ದಪ್ಪ ಇದ್ದೀಗಿ ಹಂಗೆ ಹೀಗೆ ಎಲ್ಲ. ಅದು ನಿಜ ಅಲ್ವಾ? ಪಾಪ ದಪ್ಪ ಸಣ್ಣ ಮನುಷ್ಯನ್ ಹೆಂಗಣ ನೀವು ಗುಣ ನೋಡ್ಬೇಕಲ್ಲ. ದಪ್ಪ ಇರ್ಲಿ ಸಣ್ಣ ಇರ್ಲಿ ಅವೆಲ್ಲ ಹೆಂಗ್ ಮ್ಯಾಟ್ರ್ ಆಗುತ್ತೆ? ಗುಣ ಇಟ್ಕೊಂಡು ಏನ್ ಮಾಡ್ತೀಯ? ಗುಣ ಎಲ್ಲ ನೋಡೋದು ಹಣ. ಚೆನ್ನಾಗಿ ಹೇಳ್ದೆ. ಆಯ್ತು, ಹಣ ದುಡಿತಾನಲ್ಲ ಈಗ ಚೆನ್ನಾಗಿ. ಆಬ್ವಿಯಸ್ಲಿ ಬೇಕೇ ಬೇಕು ಅಲ್ಲ. ಈಗ ರೂಪ ಬಾಡಿ ಇದೆಲ್ಲ ದೇವ್ರ ಕೊಟ್ಟಿರಂಗಪ್ಪ, ಅದೇನ್ ಮಾಡಕ್ ಆಗಲ್ಲ. ರೂಪ ಬಾಡಿ ಎಲ್ಲ ದೇವ್ರ ಕೊಟ್ಟಿರೋದು ಓಕೆ. ನೀನೇನ್ ಮಾಡ್ತೀಯ ಅನ್ನೋದು ಇಂಪಾರ್ಟೆಂಟ್. ನೀನ್ ಮಾಡ್ಬೇಕಾಗಿರೋದು ಹಣ. ಹಣ ಮಾಡ್ತು ಅಂತಂದ್ರೆ ಜೀವನ ಚೆನ್ನಾಗಿರುತ್ತೆ. ಇದು ಕಲಿಯುಗ. ನೀನ್ ಪ್ರೀತಿ ಇರ್ಬೇಕು. ಪ್ರೀತಿ ಇತ್ತು ಓಕೆ, ಪ್ರೀತಿ ಜೊತೆಗೆ ಬೇರೆನೂ ಇರ್ಬೇಕು. ಆಯ್ತಾ? ನಿಮ್ಮಂಗ್ ಸ್ಲಿಮ್ ಆದ್ರೆ ಹುಡುಗಿರ ಸಿಗ್ತಾರೆ ನೋಡ, ಹಂಗಾದ್ರೂ ಟ್ರೈ ಮಾಡ್ತೀನಿ. ಸರಿ ಆಯ್ತು. ಇವಾಗ ಹಂಗ ಸ್ಲಿಮ್ ಆಗ್ಬೇಕಂದ್ರೆ ನೀವು ಒಂದಿನ ಏನ್ ವರ್ಕೌಟ್ ಮಾಡ್ತೀರಲ್ಲ, ಮಾಡ್ಸಿ ನೋಡೋಣ. ಅವ್ನ ಕೈಲಿ ಒಂದಿನ ಮಾಡಕ್ ಆಗುತ್ತಾ? ಅವಾಗ ತಾನೇ ಸಣ್ಣ ಆಗೋದವನು.
ಅಲ್ಲ ಆಮೇಲೆ ನನ್ಗೆ ಏನಾದ್ರು ಆದ್ರೆ ನನ್ ಮೇಲೆ ಏನಿಲ್ಲ ಮಾಡ್ತೇನೋ ಟ್ರೈ ಮಾಡ್ತಾನ. ಹುಡುಗಿ ಸಿಗ್ತಾಳೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ. ಹುಡುಗಿ ಸಿಗ್ತಾಳೆ ಅಂದ್ರೆ ಅವ್ನ್ ನೀವ್ ಏನ್ ಮಾಡಕ್ಕೂ ರೆಡಿ. ಒಂದಿನ ಮಾಡಿದ್ರೆ ನಮ್ ತಾಯಿ ಹಣೆ ಸಿಗಲ್ಲ. ಹೇಳ್ಕೊಡಿ. ಇವತ್ತು ಹೇಳ್ಕೊಡ್ತೀನಿ, ನಿಮ್ಗೆ ಸಣ್ಣ ಆಗೋರ್ಗು ಮಾಡ್ಬೇಕು. ಆಯ್ತಣ್ಣ, ಓಕೆನಾ? ಮಾಡೋಣ. ಇವತ್ ಟ್ರೈನಿಂಗ್ ಶಶಿ ಅಣ್ಣನಿಂದ ಸ್ಟಾರ್ಟ್ ಮಾಡೋಣ. ಆಯ್ತಣ್ಣ. ಹುಡುಗಿ ಹುಡ್ಕೋ ಪ್ರೋಗ್ರಾಮು. ಅಲ್ಲ ಹುಡುಗಿ ಹುಡ್ಕೋದಲ್ಲ, ಇವನ್ನ ಸಣ್ಣ ಮಾಡಿದ್ರೆ ಹುಡುಗಿ ಸಿಗ್ತಾರೆ. ಸಣ್ಣ ಆಗ್ಲಿ ಹುಡುಗಿರೇನು ಅವಾಗ ಏನ್ ಮಾಡೋ ಗೊತ್ತಾ ನೀನು? ಇವಾಗ ಹೆಂಗಿದ್ರು ಹುಡುಗಿರ್ ನೀನ್ ರಿಜೆಕ್ಟ್ ಮಾಡ್ತಾರೆ. ಸಣ್ಣ ಆದ್ಮೇಲೆ ನೀನ್ ರಿಜೆಕ್ಟ್ ಮಾಡು. ಅಷ್ಟೊತ್ತಿಗೆ ಏಜ್ ಬಾರ್ ಆಗ್ಬಿಟ್ಟಿರುತ್ತೆ. ಅದನ್ನ ಹೇಳೋದು. ಒಂದ್ 30 ಆದ್ಮೇಲೆ ನಿನಗ್ ಅನ್ಸುತ್ತೆ 30 ವರ್ಷದಾಗೂ ನಾನ್ ರಿಜೆಕ್ಟ್ ಮಾಡಿದೀನಿ ಗುರು. 25 ವರ್ಷದವರೆಗೂ ನನ್ನನ್ ರಿಜೆಕ್ಟ್ ಮಾಡಿದ್ರು, ಇನ್ 5 ವರ್ಷ ನಾನ್ ರಿಜೆಕ್ಟ್ ಮಾಡ್ದೆ. ಇವಾಗ ಹುಡುಗಿರೇ ಬೇಡ ಅನ್ನೋ ಒಂದ್ ಇದ್ರಲ್ಲಿ ನನ್ಗೂನು ಇನ್ನೊಂದ್ ವರ್ಷ ಆದ್ರೆ ನಾನು ಅದೇ ಮೈಂಡ್ ಸೆಟ್ ಬರ್ತೀನಿ ಅಂತ ನಾನ್ ಡಿಸೈಡ್ ಆಗ್ಬಿಟ್ಟಿದೀನಿ. ನೀವೂನು ಅಷ್ಟೇ ಹೇಳ್ತೀರಾ ಬಾಣ, ನಿಮ್ಗೇನು ಕಮ್ಮಿನ? ಏನೋ ಹಿಂಗೆ ಹೇಳ್ತಾರೆ ಎಲ್ಲಾರು, ಹಿಂಗ್ ಹೇಳ್ತಾರೆ. ನಿಮ್ಗೇನ್ ಕಡಿಮೆನಾ ಅಂದೇ ನಾವು ಸಿಂಗಲ್ಸ್ ಆಗಿ ಉಳ್ಕೊಬಿಟ್ಟಿದೀವಿ. ಬನ್ನಿ ಇವಾಗ ಚಾಲೆಂಜ್ ಮಾಡೋದ ಹಂಗಾರೆ ಫಿಕ್ಸ್ ಒಂದು ಕಲಿಸ್ಕೊಡ್ತೀರಾ ಹ್ಮ್. ಟ್ರೈನಿಂಗ್? ಓಕೆ. Try ಮಾಡ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ ಬಳ್ಳಾರಿನ ಸಣ್ಣ ಮಾಡೋದೇ ಚಾಲೆಂಜ್ ಶಶಿ ಅಣ್ಣನ ಹತ್ರ. ಈಗ ಬಳ್ಳಾರಿ ನೆಕ್ಸ್ಟ್ ವಿಡಿಯೋ ಇಂಡಸ್ಟ್ರಿಯಲ್ಲಿ ಸಣ್ಣ ಆಗಿರ್ತಾನೆ. ಆಗಿಲ್ಲ ಅಂತಂದ್ರೆ ಅವ್ನು ಹುಡುಗಿ ಸಿಗಲ್ಲ. ಹುಡುಗಿರು ಸಿಗಲ್ಲ, ಇಲ್ಲ ಅವನೇ ಎಂಡ್ ಆಗಿರ್ತಾನೆ. ಅವನೇ ಹುಡಿರ್ತಾನೆ. ಬರ್ತಾ ಇದೆ